MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅಧಿವೇಶನ ಮುಗಿದ ಮೇಲೆ ಮತ್ತೆ ಶೋಧ ಶುರುವಾಗುತ್ತಾ ಧರ್ಮಸ್ಥಳದಲ್ಲಿ? ಈ ಪ್ರಶ್ನೆ ಈಗ ಎದ್ದಿದೆ. ಸದ್ಯಕ್ಕಂತೂ ಇಲ್ಲ. ಈಗ ಅಧಿವೇಶನ ಮುಗಿದ ಮೇಲೆ ಮತ್ತೆ ಶುರುವಾಗ್ತಾ ಇದೆ. 2-3 ಕಡೆಗೆ ಬಗ್ಗಿಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. 2-3 ಕಡೆಗಳಲ್ಲಿ ದೂರದಾರ ಎಲ್ಲೆಲ್ಲಿ ತೋರಿಸಿದಾನೆ ಅಲ್ಲಲ್ಲಿ ಮತ್ತೆ ಕಾರ್ಯಾಚರಣೆ ಶುರುವಾಗುತ್ತೆ. ಈಗ ಟೆಂಪ್ರವರಿಲಿ ಬ್ರೇಕ್ ಹಾಕಲಾಗಿದೆ. ಅಧಿವೇಶನ ಮುಗಿದ ಮೇಲೆ ಮತ್ತೆ SIT ಕಾರ್ಯಾಚರಣೆಗಳಿತ್ತಂತೆ ಮೂಲಗಳು ಹೇಳ್ತಾ ಇವೆ. ಮತ್ತೆ 2-3 ಕಡೆಗಳಲ್ಲಿ ಅಗೆತ ಶುರು ಆಗುತ್ತೆ. ಸೊ ಇದು ಇನ್ನೂ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಈ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಸಂಬಂಧಪಟ್ಟಂಥ ಪೊಲೀಸರಿಗೆ ಕೊಡಲಾಗಿದೆ. ಹೀಗಾಗೇನು ಅಂತಂದರೆ ಅಷ್ಟು ಸುಲಭವಾಗಿ ಇದನ್ನು ವಾಪಸ್ ತಗೊಳ್ಳಂಗಿಲ್ಲ. ಎಲ್ಲವನ್ನೂ ಕೂಡ ಈ ಕೋರ್ಟಿಗೆ ಹೇಳಬೇಕು, ಏನೇನು ಆಗ್ತಾಯಿದೆ, ಏನು ಎತ್ತ ಅಂತ. ಅದಾದಮೇಲೆ ನಿರ್ಧಾರಕ್ಕೆ ಬರಬೇಕು. ಇನ್ನು ಈ ವೀಕ್ ಎಂಡ್ ಒಳಗಡೆಗೆ FSL ರಿಪೋರ್ಟ್ ಕೂಡ ಬರುತ್ತೆ. ಈ ವಾರಾಂತ್ಯದಲ್ಲಿ ರಿಪೋರ್ಟ್ ಬಂದಾದ ಮೇಲೆ ಮತ್ತೇನು ಮಾಡಬೇಕು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. SITಗೆ FSL ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಅವನು ಮೊದಲು ತಂದಲ ತಲೆಬುರುಡೆ ಅದು, ಜೊತೆಗೆ 6ನೇ ಪಾಯಿಂಟಲ್ಲಿ ಸಿಕ್ಕಿದ್ದಂಥ ಅಸ್ಥಿಪಂಜರ ಇದೆಯಲ್ಲ ಅದು, ಈ ಇದೆಲ್ಲದರ ಬಗ್ಗೆನೂ ಕೂಡ ಉತ್ತರ ಸಿಗುತ್ತೆ. ಯಾರದ್ದು ಅಸ್ಥಿಪಂಜರ, ಎಲ್ಲಿಂದ ತಂದ, ಮಹಿಳೆಯದ್ದ ಪುರುಷನದ್ದ? ಒಂದು ಮೂಲದ ಪ್ರಕಾರ ಇದು ಪುರುಷನದ್ದು. ಮಹಿಳೆ ಅಂತ ಯಾವ ರೀತಿ ಹೇಳ್ದ ಇವನು? ಯಾರೋ ತಂದುಕೊಟ್ಟು ಏನಾದರೂ ತಂದು ಕೊಟ್ಟಿದ್ದನ್ನು ಏನಾದರೂ ಇವನು ತಂದು ಹೇಳಿಬಿಟ್ನ? ಅಥವಾ ತಂದು ಕೊಟ್ಟಿರುವಂಥವ್ರಿಗೂ ಈ ಬುರುಡೆ ಹೆಣ್ಣಿಂದೋ ಗಂಡಿಂದೋ ಅಂತ ಗೊತ್ತಿರಲಿಲ್ವಾ? ಆಮೇಲೆ ಎಡವಟ್ಟಾಯ್ತಾ? ದೂರದಾರ ಆರಂಭದಿಂದ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿದೆ. ದೂರದಾರ ತಂದಂಥ ತಲೆಬುರುಡೆಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದನ್ನು FSL ತಜ್ಞರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಸ್ಟುಡಿಯೋದಲ್ಲೇ ಕೂತು. ಹೆಣ್ಣಿನ ತಲೆಬುರುಡೆ ಅಂದರೆ ಯಾವ ರೀತಿ ಇರುತ್ತೆ, ಗಂಡಿನ ತಲೆಬುರುಡೆ ಅಂದರೆ ಯಾವ ರೀತಿ ಇರುತ್ತೆ, ಏನು ಎತ್ತ, ಅಲ್ಲಿ ಇರುವಂಥ ವ್ಯತ್ಯಾಸಗಳೇನು, ಅದನ್ನು ಸೂಕ್ಷ್ಮವಾಗಿ ನೋಡಿದಂಥ ಸಂದರ್ಭದಲ್ಲಿ ಅದು ಯಾವ ರೀತಿ ಗೋಚರ ಆಗುತ್ತೆ, ಅದೆಲ್ಲದರ ಬಗ್ಗೆಯೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಗಂಡಿನ ತಲೆಬುರುಡೆ ಅಂತ. ಈಗ ಆದರೂ ಕೂಡ FSL ರಿಪೋರ್ಟ್ ಬರಬೇಕಲ್ಲ, ಬಂದು ದೃಢೀಕರಿಸಬೇಕು. ಬೆಳ್ತಂಗಡಿ SIT ಕಚೇರಿಗೆ ತೆರಳಿದ್ದಾರೆ ಅಧಿಕಾರಿಗಳು. 1 ಗಂಟೆ ಕಾಲ ಜಿತೇಂದ್ರ ದಯಾಮ SIT ಕಚೇರಿನಲ್ಲೇ ಇದ್ದರು. ಈಗ ದೂರುದಾರ ಕೂಡ SIT ಠಾಣೆನಲ್ಲೇ ಇದ್ದಾನೆ. ಅವನು ಯಾವಾಗ ನೋಡಿದ್ರೂ ಎಡಗೈ ಎತ್ತದೆ, ಬಲಗೈ ಎತ್ತದೆ, ಆ ಕಡೆ ತೋರಿಸ್ತೆ, ಈ ಕಡೆ ತೋರಿಸ್ತೆ. ಅವನು ತೋರಿಸ್ ಕಡೆಗೆ ಇವರೆಲ್ಲ ಹೋಗಿ ಅಗದೆ ಬಗ್ಗದೆ ಇದೇ ಕೆಲಸ ಆಗಿದೆ. ಇನ್ನು ಮುಂದೇನು? 1 ಗಂಟೆ ಕಚೇರಿನಲ್ಲೇ ಇದ್ದರು ದಯಾಮ ಅವರು. ಈಗ ಹೊರಗಡೆ ಬಂದಿದ್ದಾರೆ. ದೂರುದಾರ ಮಾತ್ರ ಇನ್ನೂ ಠಾಣೆಯಲ್ಲೇ ಇದ್ದಾನೆ. ಅವನ ವಿಚಾರಣೆ ಸಾಗ್ತಾ ಇದೆ. ಯಾವ್ಯಾವ ಮಾಹಿತಿಗಳು ಸಿಗ್ತವೆ ನೋಡಬೇಕು. ಬನ್ನಿ, SITಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳೇನೇನು ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೇನು ಅಂತಂದರೆ ಅಧಿವೇಶನ ಮುಗಿದಾದ ಮೇಲೆ ಮತ್ತೆ ಏನಾದರೂ ಶುರುವಾಗುತ್ತಾ ಇದು ಅಗತಾ ಬಗತಾ ಅನ್ನುವಂಥದ್ದು ಇದೆಯಲ್ಲ, ಅದು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂದರೆ ಅಧಿವೇಶನ ಆದಮೇಲೆ ಶುರುವಾಗುತ್ತೆ ಅಂದರೆ ಏನು ಅರ್ಥ? ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ ಮತ್ತೆ SIT ಕಾರ್ಯಾಚರಣೆ ಶುರುವಾಗುತ್ತೆ. ಮತ್ತೆ ಈತ ಎಲ್ಲೆಲ್ಲಿ ಹೇಳಿದ್ದ ಒಂದು 2-3 ಪಾಯಿಂಟ್ಗಳಲ್ಲಿ ಅಗೆತ ಶುರುವಾಗುತ್ತೆ, ಮತ್ತೆ ಶೋಧ ಶುರುವಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಅದನ್ನು ಅಧಿವೇಶನ ಆದಮೇಲೆ. ಅಧಿವೇಶನ ಆಗೋ ತನಕ ಯಾಕೆ ಕಾಯ್ತಾರೆ? ಅಷ್ಟರೊಳಗಡೆ FSL ರಿಪೋರ್ಟು ಬಂದುಬಿಡುತ್ತೆ. ಬಂದಾದಮೇಲೆ ಏನಾದರೂ ಒಂದು ಹೆಜ್ಜೆ ಇಡಬಹುದು ಅನ್ನುವಂಥ ಇರಾದೆ ಏನಾದರೂ ಇದೆಯಾ ಕಿರಣ್?
ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ SIT ಮೂಲಗಳಿಂದ ಏನು ಅಂತಂದರೆ ಇಲ್ಲಿವರೆಗೂ ಕೂಡ ಏನು ಡಿಗ್ ಮಾಡಿದ್ದಾರೆ ಅದು ಒಂದಷ್ಟು ಪೇಪರ್ ವರ್ಕ್ ಮಾಡ್ಕೋಬೇಕಾಗಿದೆ, ಅದು ಒಂದು ಕಡೆ ಮಾಡ್ಕೋತಾ ಇದ್ದಾರೆ. ಈ ವೀಕೆಂಡ್ ಅಷ್ಟೊತ್ತಿಗೆ ಏನು ಒಂದು ಫೋರೆನ್ಸಿಕ್ ರಿಪೋರ್ಟ್ ಕೂಡ ಅಂದರೆ 3 ಬೇರೆ ಬೇರೆ ಪ್ರತ್ಯೇಕವಾಗಿ ಕೇಸ್, ಅವನು ಒಂದು ಸ್ಕಲ್ ಏನು ತಂದಿದ್ದ ಅದ್ರದ್ದು ಒಂದು ರಿಪೋರ್ಟ್ ಇರ್ಬೋದು, ಜೊತೆಗೆ 6ನೇ ಸ್ಪಾಟಲ್ಲಿ ಸಿಕ್ಕಂಥ ಏನು 12 ಅಸ್ಥಿಪಂಜರದ ಮೂಳೆ ಇದೆ ಅದ್ರದ್ದು ರಿಪೋರ್ಟ್ ಇರ್ಬೋದು, ಮತ್ತು 11ನೇ ಸ್ಪಾಟಲ್ಲಿ ಸಿಕ್ಕಂಥ ಏನು ಒಂದು ಕಂಪ್ಲೀಟ್ ಅಸ್ಥಿಪಂಜರದ ಅದ್ರ ರಿಪೋರ್ಟ್, ಈ 3 ರಿಪೋರ್ಟ್ ಈ ವೀಕೆಂಡಲ್ಲಿ ಬರುತ್ತೆ. ಅದರಲ್ಲೂ ರಿಪೋರ್ಟಲ್ಲೂ ಕೂಡ ಇರುವಂಥ ಅನ್ಅಫಿಷಿಯಲಿ ಸಿಕ್ಕಿದೆ, ಆ 3 ಕೂಡ ಮೇಲ್ದು ಅನ್ನೋದು ಆಗಿದೆ. ಆದರೆ ಅಫಿಷಿಯಲಾಗಿ ಬರಬೇಕಾಗಿದೆ ಅದು ಮೇಲೋ ಫಿಮೇಲ್ ಅನ್ನೋದು, ಏಜ್ ಇರ್ಬೋದು, ಜೊತೆಗೆ ಕಾಸ್ ಆಫ್ ಡೆತ್ ಇರ್ಬೋದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವತ್ತು ಆ ಬಾಡಿ ಅಲ್ಲಿ ಊತಿರ್ಬೋದು ಅನ್ನೋದನ್ನು ಎಲ್ಲವೂ ಕೂಡ ಒಂದು ಕಡೆ ಕಂಪ್ಲೀಟ್ ಆಗಿ ಬರುತ್ತೆ. ಇದ್ರ ಮಧ್ಯೆ ಇನ್ನೂ ಆತ ಅಂದರೆ ದೂರುದಾರ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ಕೊಂಡಿರೋ ಹಂಗೆ ಇನ್ನೂ ಒಂದು 2-3 ಸ್ಪಾಟು ಕೂಡ ಬಾಕಿ ಇದೆ. ಅದನ್ನು ಬಹುಶಃ ಸೆಷನ್ ಆದಮೇಲೆ ಅದನ್ನು ಡಿಗ್ ಮಾಡುವಂಥದ್ದು, ಯಾಕೆಂದರೆ ಅದು ಕಂಪ್ಲೀಟ್ ಮಾಡಲೇಬೇಕು. ಆತ ಏನು ಹೇಳಿದ್ದಾನೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಅದು ಒಂದು ಕಡೆ ಆಗುತ್ತೆ. ಇನ್ನೊಂದು ಕಡೆ ರಿಪೋರ್ಟ್ ಕೂಡ ವೆಯ್ಟ್ ಮಾಡ್ತಾರೆ. ಈಗಾಗಲೇ ಹೋಮ್ ಮಿನಿಸ್ಟ್ರು ಕೂಡ ಹೇಳ್ತಾರೆ, ನಾವು ಫೋರೆನ್ಸಿಕ್ ರಿಪೋರ್ಟ್ಗೆ ನಾವು ವೆಯ್ಟ್ ಮಾಡ್ತಾ ಇದೀವಿ, ಅದು ಮುಂದಿನ ಹಂತದಲ್ಲಿ ನಾವು ಮತ್ತೆ ಶುರು ಮಾಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಒಂದು ಕಡೆ ರಿಪೋರ್ಟು ಬರುತ್ತೆ, ಇನ್ನೊಂದು ಕಡೆ ಇವ್ರದ್ದು ಕೂಡ ಸಾಕಷ್ಟು ದಿನ ಕಳೆದ 20-22 ದಿನಗಳಿಂದ ಏನು ಡಿಗ್ಗಿಂಗ್ ಮಾಡಿದ್ರು ಅವೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಅವರು ಪೇಪರ್ ವರ್ಕ್ ಮಾಡಬೇಕು. ಯಾಕೆಂದರೆ ಕೋರ್ಟ್ಗೆ ಅವರು ಸಬ್ಮಿಷನ್ ಮಾಡಬೇಕಂದ್ರೆ ಏನೇನಾಯಿತು ಏನೇನೋ ಅನ್ನೋ ಎಲ್ಲವೂ ಕೂಡ ರೆಡಿ ಮಾಡ್ಕೋಬೇಕು. ಹಾಗಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮತ್ತೆ ಈ ಸಂದರ್ಭದಲ್ಲಿ ಅದೇ ಸೆಷನ್ ನಡೀತಾ ಇರೋ ಸಂದರ್ಭದಲ್ಲಿ ಡಿಗ್ ಮಾಡೋಕ್ಕೆ ಹೋದರೆ ಮತ್ತೆ ಅಲ್ಲಿ ಚರ್ಚೆಗಳು ಬೇರೆ ಬೇರೆ ಥರದ ಆಗೋ ಕಾರಣ ಸದ್ಯಕ್ಕೆ ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಬ್ರೇಕ್ ಮಾಡಿ ನಂತರ ಅಂದರೆ ಶುಕ್ರವಾರದ ನಂತರ ಸೆಷನ್ ಬಹುಶಃ ಶುಕ್ರವಾರ ಮುಗಿತ ನಂತರ ಅದು ಉಳಿದಿರುವಂಥ 2-3 ಸ್ಪಾಟ್ ಏನಿದೆ ಅದು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಅದನ್ನು ಆಮೇಲೆ ಮಾಡ್ಕೊಂಡು ಅಷ್ಟೊತ್ತಿಗೆ ರಿಪೋರ್ಟ್ ಕೂಡ ಬರುತ್ತೆ, ಅದು ಮುಂದಿನ ಹಂತದಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಈಗಾಗಲೇ SIT ಅಧಿಕಾರಿಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ಅಲ್ಲಿಂದ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಕಿರಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ನೆಕ್ಸ್ಟ್ ನಾನು ಮಾತಾಡ್ತೀನಿ, ಅಶೋಕ್ ಅವ್ರ ಜೊತೆಗೂ ಕೂಡ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH